ಹೆಲೋ ಎವ್ರಿವನ್, ವೆಲ್ಕಮ್ ಟು ಸಂವಾದ ಅನಾಲಿಸಿಸ್. ಮೊದಲನೇ ಪ್ರಶ್ನೆ, ಬಾದಾಮಿಯ ಚಾಲುಕ್ಯರು ಮತ್ತು ಕಂಚಿಯ ಪಲ್ಲವರು ಎಂಬ ಚಾಪ್ಟರ್ ಅಂತ ದಕ್ಷಿಣ ಪ್ರತೇಶ್ವರ ಎಂಬ ಬಿರುದು ಪಡೆದ ಬಾದಾಮಿ ಚಾಲುಕ್ಯರ ದೊರೆ ಯಾರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ವಿಷ್ಣುವರ್ಧನ, ಆಪ್ಷನ್ ಬಿ ರಾಜಾ ಜಯಸಿಂಹ, ಆಪ್ಷನ್ ಸಿ ಇಮ್ಮಡಿ ಪುಲಿಕೇಶಿ, ಆಪ್ಷನ್ ಡಿ ಹರ್ಷವರ್ಧನ. ಓಕೆನಾ. ಬಾದಾಮಿಯ ಚಾಲುಕ್ಯರು ಸಾ ಸಾಮಾನ್ಯ ಶಕೆ 6ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಮಹಾನ್ ಶಕ್ತಿಶಾಲಿ ರಾಜರುಗಳು ಆಳಿದರು. ಅವರೇ ಬಾದಾಮಿಯ ಚಾಲುಕ್ಯರು. ಕರ್ನಾಟಕದಲ್ಲಿ ತಮ್ಮ ಸಾರ್ವಭೌಮತ್ವವನ್ನು ಸ್ಥಾಪಿಸಿ ಸುಮಾರು 2 ಶತಮಾನಗಳ ಕಾಲ ಆಳ್ವಿಕೆಯನ್ನ ನಡೆಸಿದಂಥವರು, ಸರ್ವಾಧಿಕಾರವನ್ನ ಸ್ಥಾಪಿಸಿದಂಥವರು ಬಾದಾಮಿ ಚಾಲುಕ್ಯರು. ಓಕೆನಾ. ಸೊ ಇವರಲ್ಲಿ ಅನೇಕ ರಾಜರು ಪ್ರಸಿದ್ಧರಾಗಿದ್ದರು. ಇದರಲ್ಲಿ ಇಮ್ಮಡಿ ಪುಲಿಕೇಶಿಯು ದಕ್ಷಿಣಾಪಥೇಶ್ವರ ಎಂಬಂತಹ ಬಿರುದನ್ನ ಪಡೆದಿದ್ದಂತಹ ರಾಜ. ದಕ್ಕನ್ನಲ್ಲಿ ಪಲ್ಲವರು ತಮ್ಮ ವೈಭವವನ್ನ ಮೆರೆಯುವ ಕಾಲದಲ್ಲಿ ಇದ್ದರು. ಆಗ ದೊರೆ ಮಹೇಂದ್ರವರ್ಮನು ಪುಲಿಕೇಶಿಯ ಸರ್ವಾಧಿಕಾರವನ್ನು ಒಪ್ಪಿಕೊಳ್ಳದ ಕಾರಣ ಪುಲಿಕೇಶಿಯು ಮಹೇಂದ್ರವರ್ಮನನ್ನ ಸೋಲಿಸಿದನು. ಅದೇ ರೀತಿ ಉತ್ತರ ಭಾರತವನ್ನು ಆಳುತ್ತಿದ್ದ ಹರ್ಷವರ್ಧನನನ್ನು ನರ್ಮದಾ ನದಿಯ ದಂಡೆಯಲ್ಲಿ ಸೋಲಿಸಿ ದಕ್ಷಿಣಾಪಥೇಶ್ವರ ಎಂಬಂತಹ ಬಿರುದನ್ನ ಪಡೆದನು. ಯಾರು? ಇಮ್ಮಡಿ ಪುಲಿಕೇಶಿ. ನಮಗೆ ದಕ್ಷಿಣಾಪಥೇಶ್ವರ ಎಂಬಂತಹ ಬಿರುದನ್ನ ಪಡೆದನು. ಇದರ ಜೊತೆಗೆ ತ್ರಿಸಾಗರಗಳಿಂದಾವೃತವಾದ ಪ್ರದೇಶದ ಅಧಿಪತಿ. ಏನು ಮಕ್ಕಳೇ? ತ್ರಿಸಾಗರ ಅಂದ್ರೆ 3 ಕಡೆ ಸಮುದ್ರ. ದಕ್ಷಿಣ ಭಾರತ 3 ಕಡೆ ಸಮುದ್ರ ಅಲ್ವಾ? ತ್ರಿಸಾಗರಗಳಿಂದಾವೃತವಾದ ಪ್ರದೇಶದ ಅಧಿಪತಿ ಎಂಬಂತಹ ಬಿರುದನ್ನ ಇಮ್ಮಡಿ ಪುಲಿಕೇಶಿ ಪಡ್ಕೊತಾನೆ. ಓಕೆ. ಸೊ ದಕ್ಷಿಣಾಪಥೇಶ್ವರ ಎಂಬ ಬಿರುದು ಪಡೆದ ಬಾದಾಮಿ ಚಾಲುಕ್ಯರ ದೊರೆ ಯಾರು ಮಕ್ಕಳೇ? ಇಮ್ಮಡಿ ಪುಲಿಕೇಶಿ. ಥ್ಯಾಂಕ್ ಯು.